ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಇವತ್ತು ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಿದ್ದೀವಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕೋಣ. ಇದು ನಮ್ಮ ಕಡೆ ಅಜ್ವಾನ್ ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ? ಸಣ್ಣಗಾಳು ಅಂತಲೂ ಹೇಳ್ತಾರೆ. ಇದನ್ನ ಸ್ವಲ್ಪ ಹಾಕೋಣ. ವಾಮಕಾಳು ಅಂತಲೇ ಹೇಳ್ತಾರಂತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ, ನೀವು ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕೋಣ, ಅರ್ಧ ಸ್ಪೂನು. ಸ್ಟವ್ ಆನ್ ಮಾಡಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕೋಣ. ಒಂದೆರಡು ಸ್ಪೂನ್ ಸಾಕು. ಈಗ ಇದನ್ನು ನೀರು ಹಾಕಿ ಕಲಸ್ಕೊಳ್ಳೋಣ. ಬಿಸಿ ಆಗಿದೆ. ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಜ್ಜಿ ಮಾಡೋಂಥ ಮೆಣಸಿನ್ಕಾಯಿ. ಇದು ಈಗ ನಾವು ಎಣ್ಣೆಲಿ ಬಿಡೋಣ. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹೇಗಾಗಿದೆ ಅಂತ ತಿಳಿಸಿ. ಈಗ ಚೆನ್ನಾಗಿ ಬೇಯಬೇಕಿದು. ಈಗ ಒಂದು ಸೈಡು ಬೆಂದಿದೆ. ಈಗ ಇದನ್ನು ಮುಚ್ಚಾಕೋಣ. ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಅದು ಯಾವುದ್ಯಾವುದೋ ಎಣ್ಣೆಲಿ ಮಾಡಿರ್ತಾರೆ. ನಾವು ಅಡುಗೆಗೆ ಬಳಸೋದು ಶೇಂಗಾ ಎಣ್ಣೆ, ಗಾಣದಿಂದ ತೆಗ್ದಿರೋಂಥ ಎಣ್ಣೆನೇ ನಾವು ಅಡುಗೆ ಮಾಡೋದು. ಅದಕ್ಕೆ ಈ ಥರ ನೊರೆ ನೊರೆ ಬರ್ತಿದೆ. ಶೇಂಗಾ ಎಣ್ಣೆ ಇದು. ಇದನ್ನು ಸ್ವಲ್ಪ ಹಾಕ್ಬೇಕು. ಈಗ ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ತೆಕ್ಕೊಳ್ಳೋಣ. ಪೇಪರ್ ಹಾಕೊಂಡ್ರೆ ಎಣ್ಣೆಲ್ಲೇ ಇದಕ್ಕೆ ಹೋಗುತ್ತೆ. ಯಾವ ರೀತಿ ಕಾಣ್ತಿದೆ ನೋಡಿ. ಸ್ನೇಹಿತರೆ, ಬಿಸಿ ಬಿಸಿಯಾದಂಥ ಮಿರ್ಚಿ ರೆಡಿಯಾಗಿದೆ. ನೋಡಿ, ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.